ಶಿವಮೊಗ್ಗ ಏನಿದೆ ರಾಜ್ಯ ಪೂರ್ತಿ ವ್ಯಾಪಿಸ್ತದೆ ಈ ಹೋರಾಟ. ಈಗಾಗಲೇ ಬಹಳಷ್ಟು ಜಿಲ್ಲೆಯಲ್ಲಿ ಏನಿವತ್ತು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಪತ್ರಕರ್ತರ ಸಂಘಗಳನ್ನ, ಎಲ್ಲರಿಗೂ ನಡೆದ ಶುರುವಾಗಿದೆ. ಇವತ್ತು ನಾಗರಾಜ್ ಅವರ ಹೋರಾಟ ಇದು ಸಣ್ಣ ಹೋರಾಟ ಅಲ್ಲ. ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗಿರ್ಬೋದು, ಬಹಳಷ್ಟು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಅವರ ಸ್ವಂತಕ್ಕೆ ಅವರು ಸ್ವಾರ್ಥಕ್ಕೆ ಮಾಡ್ತಾ ಇಲ್ಲ, ಇಡೀ ನಮ್ಮ ಪತ್ರಕರ್ತರ ಸಮುದಾಯಕ್ಕಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಈ ವಿಚಾರದಾಗೆ ಅವರಿಗೆ ನಾನು ಚಿರಋಣಿ. ನಮ್ಮ ಸಂಘಟನೆಯಿಂದ ರಾಜ್ಯ ಪೂರ್ತಿಯಿಂದ ಅವರಿಗೆ ನಮನಗಳು ಸಲ್ಲಿಸ್ತಾ ಇತ್ತು. ಹಿಂದೆ ನಾನು ಜಿಲ್ಲಾಧ್ಯಕ್ಷ ಆದಾಗ ಒಂದು ಮಾತು ತೊಗೊಂಡಿದ್ರು, ಅವ್ರಿಗೆ ಮುಂದಿನ ಒಂದು ಏನಿತ್ತೋ ಗೊತ್ತಿಲ್ಲ, ಬಂದವರೇ ನಾನು ಅಧ್ಯಕ್ಷ ಮಾಡಿದ್ರೆ ಯಾವುದೇ ಒತ್ತಡಕ್ಕೂ ಮನೆಗಬಾರದು. ನಾನು ಮಾತು ಕೊಟ್ಟೆ, ನಾನು ನಿರ್ಭಯವಾಗಿರೋಂಥ ಹೋರಾಟ, ನಾನು ಯಾವುದಕ್ಕೂ ಅಂಜಲ್ಲ. ನನ್ನ ಮೇಲೆ 13 ಕ್ರಿಮಿನಲ್ ಕೇಸ್ಗಳು ಹಾಕಿದ್ರು, ಒಂದಲ್ಲ ಎರಡು. ಮಾನಭಂಗ ಕೇಸು, ರೇಪ್ ಕೇಸು, ಒಬ್ಬ ವಾರ್ತಾಧಿಕಾರಿ 353 ಜೊತೆಗೆ ನನ್ನ ಮೇಲೆ 307 ಅಟೆಂಪ್ಟ್ ಮಾಡ್ರೆ ಹಾಕಿದ. ಏನೋ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಎಲ್ಲ ಕೇಸ್ಗಳು ಆಗಿನ ಕೂರಿಸಿ ಕ್ಷಣಿಕವಾಗಿ ನಮ್ಮನ್ನ ಭಯಪಡಿಸ್ತಾರೆ. ನಾಳೆ ಕೇಸ್ ನಡೀತಾ ಇರ್ಬೇಕಾದ್ರೆ ಅದಕ್ಕೆ ಏನು ಎವಿಡೆನ್ಸ್ ಬೇಕಲ್ಲ ಕೋರ್ಟಲ್ಲಿ, ಅಲ್ಲಿ ಫೇಲ್ಯೂರ್ ಆಗಿ ಎಲ್ಲ ಕೇಸ್ಗಳು ಅಕ್ವಿಟ್ ಆಗ್ತವೆ. ಕೆಲವು ಬಿ ರಿಪೋರ್ಟ್ ಆಗಿರೋದು ಪೊಲೀಸರು ಭಯ ಬಿದ್ದು ಬಿ ರಿಪೋರ್ಟ್ ಇಲ್ಲ, ಮುಂದೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ನಾವು ಮನೆಗೆ ಹೋಗ್ತಂತ ಪೊಲೀಸರು ಭಯಪಡ್ತೀವಿ. ಆ ಸಂದರ್ಭದಲ್ಲಿ ನೀವು ಗಟ್ಟಿತನ ನೀವೇನೇ ಮಾಡ್ತಾ ಇದ್ರೆ ನಿರ್ಭಯವಾಗಿರಿ. ಏನು ಯಾವ ಕೇಸ್ಗಳು ನಿಲ್ಲದು. ಯಾವುದೇ ನಮ್ಮ ಪತ್ರಕರ್ತರ ಮೇಲೆ ಕೇಸ್ ಆಯ್ತಂದ್ರೆ ಅದು ಆರೋಪೇ ಹೊರತು ಸಾಬೀತಾಗುವವರಿಗೆ ಅಪರಾಧಿ ಅಲ್ಲ. ನೀವು ಧೈರ್ಯವಾಗಿರ್ರಿ. ಇಡೀ ನಮ್ಮ ರಾಜ್ಯ ಪೂರ್ತಿ ನಿಮ್ಮಿಂದ ಇರುತ್ತೆ. ಇದಂತೂ ನಾನು ಖಚಿತವಾಗಿ ಹೇಳೋದ್ರ ಜೊತೆಗೆ ಎಷ್ಟಿದ್ದರೆ ಏನು, ಇಲ್ಲದಿದ್ದರೆ ದೇವರು ಹಾಜರಾತಿಗೆ ಹೋಗಿದ ಮೇಲೆ ಎಲ್ಲವನ್ನೂ ಬಿಟ್ಟು ಎಲ್ಲರನ್ನೂ ಬಿಟ್ಟ ನೀವಾಗಲಿ ನಾವಾಗಲಿ ಹೋಗಲೇಬೇಕು. ಅದಕ್ಕೂ ನೀವು ಹೊರತಲ್ಲ, ನಾವು ಹೊರತಲ್ಲ. ಮುನಿಸೇಕೆ ಮನವೇ 4 ದಿನದ ಈ ಬದುಕೆಂಬ ಸಂತೆಯಲ್ಲಿ ಎಂಬ ಈ ವಾಕ್ಯವನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಇವತ್ತು ನಿಜವಾಗೂ ಹೋರಾಟದ ಜಿಲ್ಲೆ ಈ ಶಿವಮೊಗ್ಗ. ಇವತ್ತು ನಿಜವಾದಂಥ ಹೋರಾಟಗಳು ನೀವೇನು ಕೂತಿರಲ್ಲ, ಇದು ಸಣ್ಣದಲ್ಲ. ಒಬ್ಬ ಪತ್ರಕರ್ತ 10,000 ಜನಕ್ಕೆ ಸಮ. ನಾನು ಅಂಕಿ ಸಂಖ್ಯೆಯಿಂದ ಅನ್ಸಲ್ಬೇಡ, ನನಗೆ ಗಟ್ಟಿ ಕಾಳುಗಳು ಸಾಕು. ಇವತ್ತು ನಮ್ಮ ಕೃಷ್ಣ ಸರ್ ಅವರಿಗೆ ಒಂದು ವಿನಂತಿ ಮಾಡಿದೆ, ಭದ್ರಾವತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವರ್ಷದಿಂದ ನನ್ನ ಸಂಪರ್ಕದಲ್ಲಿ ನಿರಂತರವಾಗಿ ಮಾತಾಡ್ತಾ ಇತ್ತು. ಅದು ಇವತ್ತು ಕಾಲ ಕೂಡಿ ಬಂದಿದೆ. ನಮ್ಮ ನಾಗರಾಜ್ ಅವ್ರ ಸಮೇತ ಅನೇಕ ಇವತ್ತು ನೀವೇನು ಮಾತಾಡಿದ್ರಲ್ಲ ತಾಲೂಕು ಅಧ್ಯಕ್ಷರು, ನಿಜಕ್ಕೂ ನನಗೆ ಬಹಳಷ್ಟು ಖುಷಿ ಆಯಿತು. ನಾನು ಇನ್ನೂ ಪತ್ರಿಕೋದ್ಯಮದಲ್ಲಿ ನಿಮಗಿನ್ನ ಬಹಳಷ್ಟು ಚಿಕ್ಕ ಹುಡುಗ, ನಿಮ್ಮಷ್ಟು ಅನುಭವ ಖಂಡಿತ ನನಗಿಲ್ಲ. ಹೋರಾಟ ಇರ್ಬೋದು, ನಿರ್ಭಯವಾಗಿ ನಾನು ಸಾಕ್ತಾ ಇರ್ಬೋದು, ಒಬ್ಬ ನಾಯಕನಾಗಿ ಇರ್ಬೋದು ಕೂಡ. ಬಟ್ ನಿಮ್ಮ ಮುಂದೆ ನಾನು ಚಿಕ್ಕವನಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮ ಆಂಟೋನಿ ಇರ್ಬೋದು, ಇಲ್ಲ ಭದ್ರಾವತಿ ಕೆಲವು ವೆಂಕಟೇಶ್ ಅವ್ರ ಬಗ್ಗೆ ಹೇಳ್ಬಿಟ್ಟು ಹಿಂದೆ ನಮ್ಮ ಕಷ್ಟ ಕಾಲಕ್ಕೆ ನಮ್ಮಿಂದ ನಿಂತವ್ರು ಯಾರನ್ನೂ ಬಿಡೋದು ಬೇಡ. ನಿಜವಾದ ಪತ್ರಕರ್ತರಿದ್ದಾರೆ, ಅಂಥವ್ರಿಗೆ ಮಾತ್ರ ಮನ್ನಣೆ ಕೊಟ್ಕೊಂಡು ಹೋಗಿ ಅಂತ ಹೇಳಿದೆ. ಇದ್ರ ಜೊತೆಗೆ ಇವತ್ತೇನು ನೀವು ಪತ್ರಕರ್ತರ ಸಂಘಟನೆ ಇದ್ರೋ ದಯಮಾಡಿ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಕಾನೀಪ ಧ್ವನಿ ನಿಮ್ಮ ಊರ ಹೆಸರು, ಕಾನೀಪ ಧ್ವನಿ ಸೊರಬ, ಕಾನೀಪ ಧ್ವನಿ, ಈ ಥರ ಗ್ರೂಪ್ಗಳು ಮಾಡ್ಕೊಂಡು ನಿಮ್ಮ ಪತ್ರಕರ್ತರ ಮೆಂಬರ್ಸು, ಅಧಿಕಾರಿಗಳು, ರಾಜಕಾರಣಿ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ನಮ್ಮ ರಾಜ್ಯ ಮೆಸೇಜ್ ಏನು ಬರುತ್ತೆ ನಿಮ್ಮದೇ ಹಾಕಿಬಿಡಿ. ಆಮೇಲೆ ಇವತ್ತು ನಮ್ಮ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಮ್ಮ ಸಂಘಟನೆಯಿಂದ ಹಗಲು ರಾತ್ರಿ ನಿಂತಿದ್ದಾರೆ. ನಾನು ಎಲ್ಲಿ ಕರೀತೀನಿ ಆ ಕಾರ್ಯಕ್ರಮಕ್ಕೆ ತನ್ನ ಡೈರಿ ನೋಡ್ಬಿಟ್ಟು ಬರೀ ಫೋನಲ್ಲಿ ಹೇಳಿದ್ರು ಬರ್ತದೆ. ಇವತ್ತು ತೀರ್ಥಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ನೀವು ಹೇಳಿದ್ರಿ, ಸಂತೋಷ್. ತೀರ್ಥಹಳ್ಳಿಗೆ ನೀವು ಮಾಡಂಗಿದ್ರೆ ಸಂತೋಷ್ ಎಲ್ಲೂರು ಬೇಕಾ ಫೋನಲ್ಲಿ ಮಾತಾಡಿ ನಂಬರ್ ಕೊಡ್ತೀನಿ, ಅವ್ರು ಬರ್ತಾರಂದ್ರೆ ಇಲ್ಲಿಗೆ ಏರ್ಪೋರ್ಟಿಗೆ ಏನಿದೆ ಅವ್ರನ್ನ ಹೋಗ ಬರೋ ಅಪ್ ಆ್ಯಂಡ್ ಡೌನ್ ಇದು ಮಾಡ್ಕೊಂಡ್ಬಿಟ್ಟು ಅವ್ರು ಕರ್ಸ ಇದಕ್ಕೆ ನಾನು ಇವತ್ತು ಭಟ್ಕಳದಲ್ಲಿ ಜನವರಿ 28ಕ್ಕೆ ಅಂತ ಭಟ್ಕಳಕ್ಕೆ ಒಪ್ಕೊಂಡಿದ್ದಾರೆ ಬರೋದು. ಇದೇ ತಿಂಗಳು 28ಕ್ಕೆ ಗೊರವನಹಳ್ಳಿಗೆ ಬರ್ತಾರೆ. ಸಣ್ಣದು ವಿಜಯನಗರ ಜಿಲ್ಲೆ ಕೊಟ್ಟೂರು ಅಂತ ಒಂದು ಹೋಳಿ ಮಟ್ಟಿತ್ತು, ಇದು ತಾಲೂಕಾಗಿದೆ. ಆ ಕಾರ್ಯಕ್ರಮಕ್ಕೂ ಬಡವರು ನೊಂದಂತವ್ರ ಪರವಾಗಿ ದುಡ್ಡು ವಸೂಲುಗಳು ಮಾಡ್ತಾ ಅವ್ರ ರಕ್ತ ಇರ್ತಾ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ನಮ್ಮ ಮಾಧ್ಯಮದಲ್ಲಿ ಮಾಫಿಯಾ ಮಾಡುವಂಥದ್ದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ರಾಜ್ಯದ ಪತ್ರಕರ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಮುಂದಿನ ದಿನ ಇದು ಹಿಂಗೆ ಇರಲ್ಲ. ಇವತ್ತು ನಮ್ದು ಕೇವಲ 3 ವರ್ಷ ಆಗಿರ್ಬೋದು, ಇವತ್ತು 95 ವರ್ಷ 100 ವರ್ಷ ಇರುವಂತ ಬಹಳಷ್ಟು ಸಂಘಟನೆಗಳು ರಾಜ್ಯದಲ್ಲಿದ್ದಾವೆ. ಸಂತೋಷ. ಎಲ್ಲರೂ ಒಗ್ಗಟ್ಟಿನಿಂದ ಸಾರ್ವಜನಿಕರ ಹಿತಾಸಕ್ತಿ ಕಾದು ಅನ್ಯಾಯ ಅಕ್ರಮಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಾದ್ದು ನಮ್ಮ ನಿಮ್ಮೆಲ್ಲ ಕರ್ತವ್ಯ ಕೂಡ. ಅದು ಬಿಟ್ಟು ನಮ್ಮಲ್ಲಿ ನಾನು ಹೆಚ್ಚು ನೀನ್ ಬರಬೇಡ ಅನ್ನಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಅಂತ ನನಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೊತೆಗೆ
ನಮ್ಮ ಪತ್ರಕರ್ತರನ್ನ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ಕಾಣಿ. ಇವಾಗ ದೊಡ್ಡ ದೊಡ್ಡ ಚಾನಲ್ಗಳು ಇರ್ಬೋದು, ಇಲ್ಲ ದೊಡ್ಡ ದೊಡ್ಡ ದಿನಪತ್ರಿಕೆಗಳು ಇರ್ಬೋದು, ಇಲ್ಲ ಜಿಲ್ಲಾ ಮಟ್ಟದ ಇರ್ಬೋದು, ಸ್ಥಳೀಯ ಪತ್ರಕರ್ತರು, ಎಲ್ಲ ಪತ್ರಕರ್ತರು ಒಂದೇ. ಎಲ್ಲರಿಗೂ ನಮಗೆ ಮಾನದಂಡ ಸಿಗೋದು ನಮಗೆ ನವದೆಹಲಿಯಿಂದ RNS ಅಂತ ಇವತ್ತು PRGI ಆಗಿದೆ, ಅಲ್ಲಿಂದ ನಮಗೆ ಲೈಸೆನ್ಸ್ ಬಂದ್ರೆ ಮಾತ್ರ ನಾವು ಅಧಿಕೃತವಾಗಿ ಪತ್ರಕರ್ತರು ಸಂಪಾದಕರು ಅಂತ ಆಗ್ತೀವಿ. ನಮ್ ಬರಂತ ಸಂಚಿಕೆಗಳ ಅನುಗುಣವಾಗಿ ನಿಜವಾದ ನಾವು ಸಾರ್ವಜನಿಕರ ಸ್ವತ್ತು, ಇದು ಟ್ರಸ್ಟ್ ಆಸ್ತಿ ಅಲ್ಲ. ಎಲ್ಲರಿಗೂ ಜಿಲ್ಲಾಧಿಕಾರಿಗಳ ಆ ಆದೇಶದ ಮೇರೆಗೆ ಇದು ಜಿಲ್ಲಾ ಪತ್ರಿಕಾ ಭವನಕ್ಕೆ ಹೋಗಲು ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ, ಯಾರಿಗೂ ನಿರ್ಬಂಧಿಸತಕ್ಕಂಥ ಅಂತ ಹೇಳಿದರು. ಈ ಶಿವಮೊಗ್ಗ ಜಿಲ್ಲಾ ಪತ್ರಿಕಾ ಭವನ ಏನಿದೆ ಇದು BS ಯಡಿಯೂರಪ್ಪನವರ ಕನಸು. ಇದು ಜಿಲ್ಲಾ ಪತ್ರಿಕಾ ಭವನ ಆಕ್ಚುಲಿ ಇದು ಟ್ರಸ್ಟ್ ವ್ಯಕ್ತಿ ಅಧ್ಯಕ್ಷ ಏನಿದೆ ಮಂಜುನಾಥ್, ಅವ್ರು ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾನೆ. ಯಡಿಯೂರಪ್ಪ ಕನಸು ಏನು ಅಂತಂದ್ರೆ ಎಲ್ಲಾ ಜಿಲ್ಲಾ ಪತ್ರಕರ್ತರಿಗೆ ಅವ್ರ ಚಟುವಟಿಕೆಗಳಿಗೆ ಅನುಕೂಲ ಆಗ್ಬೇಕು ಅಂತ ಈ ಪತ್ರಿಕಾ ಭವನವನ್ನ ಕಟ್ಟಿದ್ದು. ಇಡೀ ಜಿಲ್ಲೆಯಲ್ಲಿರೋ ಎಲ್ಲಾ ಪತ್ರಕರ್ತರು ಆ ಪತ್ರಿಕಾ ಭವನಕ್ಕೆ ಹೋಗಿ ಹಕ್ಕಿದೆ. ಆದರೆ ಈ ವ್ಯಕ್ತಿ ಟ್ರಸ್ಟ್ ಅಧ್ಯಕ್ಷ, ಖಾಸಗಿ ಟ್ರಸ್ಟ್ ಅಧ್ಯಕ್ಷ, ಟ್ರಸ್ಟ್ ಡೀಡ್ ಅಡಿಯಲ್ಲಿ ನೋಂದಣಿ ಆಗಿರತಕ್ಕಂಥ ಒಂದು ಟ್ರಸ್ಟ್ ಅದು. ಅದರಲ್ಲಿ ಎಷ್ಟು ಜನ ಇದ್ದಾರೆ? 23 ಜನ, 11 ಜನ ಪದಾಧಿಕಾರಿಗಳು, 12 ಜನ ಟ್ರಸ್ಟಿಗಳು. ಅದರಲ್ಲೂ ಸುಮಾರು ಜನ, ಒಂದು 10 ಜನ ಬಿಟ್ಟೋಗಿದ್ದಾರೆ. ಇಂಥ 23 ಜನ ಇರೋ ಅಧ್ಯಕ್ಷ ಅವರು ಪತ್ರಿಕಾ ಭವನ ಆಳ್ತಾರೆ. ರಾಜ್ಯ ಮಟ್ಟದ ಪತ್ರಕರ್ತರ ಸಂಘಟನೆಗಳಿದಾವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ, ನಮ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಇದೆ. ಇವು ರಾಜ್ಯ ಮಟ್ಟದ ಸಂಘಟನೆಗಳು. ಇವು ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಇಡೀ ರಾಜ್ಯಾದ್ಯಂತ ಪತ್ರಕರ್ತರಿದ್ದಾರೆ. ಅದು ಬಿಟ್ಟು ಅವರು ಟ್ರಸ್ಟ್, ಖಾಸಗಿ ಟ್ರಸ್ಟಿಗೆ ಕೊಡಕ್ಕೆ ಬರಲ್ಲ ಪತ್ರಿಕಾ ಭವನ. ಕಾನೂನು ಭವ ಇರೋ ಹಾಗೆ ಅಂದು ಏನೋ ಅವರಿಗೆ ಕೊಟ್ಟಿದ್ದಾರೆ, ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವರಿಗೆ ಬಿಲ್ಡಿಂಗ್ ವಾಸ್ಕರ ಆಗಿಲ್ಲ, ಓದಿ ಜಾಗ ಆಗಿರೋದು. ಜಾಗ ಆಗಿದ್ರು ಅದಕ್ಕೆ ಏನಂತ ಕೊಟ್ಟಿರೋ ಜಾಗಕ್ಕೆ, ಈ ಜಾಗ ಕೊಟ್ಟಿರೋ ಜಾಗ ಏನಾದ್ರು ಡಿಸ್ಪ್ಯೂಟ್ ಪೊಲೀಸ್ ಸ್ಟೇಷನ್. ಪತ್ರಕರ್ತರಿಗೆ ಅವಕಾಶ ಸಿಗಬೇಕಾದ್ದು ಒಂದು ಆದ್ಯ ಕರ್ತವ್ಯ ಕೂಡ. ಅದು ಬಿಟ್ಟು ಯಾವ್ದೋ ಟ್ರಸ್ಟ್ ಮತ್ತೊಂದು ಸಂಘಟನೆ, ನಮ್ಮ ಸಂಘಟನೆ ಕಾರ್ಡ್ ಇದ್ರೆ ಮಾತ್ರ ಬರಬೇಕು, ಇಲ್ಲಾಂದ್ರೆ ಅದು ಕಾನೂನು ಬಾಹಿರ ಅಂತ ಹೇಳೋದು ಅವ್ರಿಗೆ ಅಧಿಕಾರ ಯಾರು ಕೊಟ್ಟರಂತ ಗೊತ್ತಾಗ್ತಾ ಇಲ್ಲ. ತಮ್ಮ ಅಪ್ಪನ ಮನೆ ಆಸ್ತಿ ಆಗಿದ್ರೆ ಒಂದು ಸಪರೇಟ್ ಆಗಿ ಒಂದು ಪತ್ರಿಕಾ ಭವನ ಕಟ್ಕೊಳ್ಳಿ. ಅವರು ತಮಗೇನ್ ಬೇಕು ಮಾನದಂಡ ರೂಪಿಸ್ಲಿ, ಮಾಡ್ಬಿಟ್ಟು ಅವಾಗೆ ತಮ್ಮ ಟ್ರಸ್ಟ್ ಇನ್ನೊಂದು ಸಂಘಟನೆ ಏನಿರ್ತದೆ ನಿಬಂಧನೆಗಳು ಹಾಕೊಂಡ್ಬಿಟ್ಟು ಅವತ್ತು ಅವರು ಆ ರೀತಿ ಹೇಳ್ಕೊಂಡ್ಬಿಟ್ಟು ಅಲ್ಲಿ ಏನಾದ್ರೂ ತಾವೇ ಸ್ವಂತ ತಮ್ಮ ಅಪ್ಪನ ಆಸ್ತಿಯಿಂದ ಕಟ್ಸಿದ್ರೆ ಅದನ್ನ ಮಾಡ್ಲಿ, ನನ್ನ ಅಭ್ಯಂತರ ಇಲ್ಲ. ಇವತ್ತು ಸಾರ್ವಜನಿಕ ದುಡ್ಡಲ್ಲಿ ನಾವು ಟ್ಯಾಕ್ಸ್ ಕಟ್ಟಂತ ದುಡ್ಡಲ್ಲಿ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಕೊಟ್ಟಂತ ದುಡ್ಡಿಂದ ಇವತ್ತು ಪತ್ರಿಕಾ ಭವನಗಳು ಏನ್ ನಿರ್ಮಾಣ ಆಗ್ತಾ ಇದಾವೆ, ನಿಜವಾಗಿ ಕಾರ್ಯನಿರ್ವಹಿಸುವಂತ ಪ್ರತಿಯೊಬ್ಬ ಪತ್ರಕರ್ತರ ಹಕ್ಕು ಕೂಡ. ಇದೇನಾಗಿದೆ, ತಲತಲಾಂತರದಿಂದ ಇವತ್ತು ಯಾವ ಸಂಘಟನೆಗಳು ಪ್ರಬಲವಾಗಿ ಇದ್ದಿಲ್ಲ ರಾಜ್ಯದಲ್ಲಿ. ಇತ್ತೀಚೆಗೆ ಬಹಳಷ್ಟು ಸಂಘಟನೆಗಳು ಮುಂಚೂಟನೆ ಬಂದಿರೋದ್ರಿಂದ ಅವರಿಗೂ ತಮ್ಮ ಸಂಘಟನೆ ಹಾಗೂ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಆಕ್ಟಿವಿಟೀಸ್ ಮಾಡೋಕ್ಕಾಗಿ ಒಂದು ಪತ್ರಿಕಾ ಭವನ ಬೇಕು. ಅದನ್ನ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಆ ಸಮಯ ಸಂದರ್ಭಂಗೆ ಆ DC ಇರುವುದಿಲ್ಲ, ವಾರ್ತಾಧಿಕಾರಿಗಳು ಆ ಪತ್ರಕರ್ತರು ಏನೊಂದು ಮನವಿ ಕೊಡ್ತಾರೆ ಅದಕ್ಕೆ ಸ್ಪಂದಿಸಿ ಅವರಿಗೆ ಒದಗಿಸಬೇಕಾದಂತ ಕರ್ತವ್ಯ ಮಾನ್ಯ DC ಸಾಹೇಬರು, ವಾರ್ತಾಧಿಕಾರಿಗಳು. ಅದು ಬಿಟ್ಕೊಂಡ್ಬಿಟ್ಟು ಯಾರಿಗೂ ಒಬ್ಬರಿಗೆ ಒಂದು ಆಸ್ತಿ ಬರ್ಕೊಟ್ಟ ರೀತಿಯಲ್ಲಿ ಹಕ್ಕು ಚಲಾವಣೆ ಆಗ್ತಾ ಇವತ್ತು ನನಗೆ ಬಹಳಷ್ಟು ನೋವಿನ ಸಂಗತಿ ಅಂದ್ರೆ, ಒಬ್ಬ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಆಗಿ ನಾನು ಎಲ್ಲಾದ್ರೂ ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೆ, ಹಿಂದೆ ತಮಗೆ ಗೊತ್ತಿದೆ ಬೀದರ್ ನಗರದಲ್ಲಿ ಒಬ್ಬ ಪತ್ರಕರ್ತರ ಮೇಲೆ ರಾತ್ರಿ 10 ಗಂಟೆಗೆ ಅಲ್ಲಿ ಆದಂತ ಸಂದರ್ಭ, ಒಬ್ಬ ಅರಣ್ಯಾಧಿಕಾರಿ ಹೊಡೆದಂತ ಸಂದರ್ಭಕ್ಕೆ ನಾನು ಹೋಗಿ ಪತ್ರಿಕಾಗೋಷ್ಠಿ ಮಾಡ್ಬೇಕಂದ್ರು ಆ ಪತ್ರಿಕಾಗೋಷ್ಠಿಗೆ 2,000 ಅಮೌಂಟ್ ಕಟ್ಟಿದ್ದೆ. ಆಯ್ತು ಕಟ್ಟೋದ್ರ ಜೊತೆಗೆ ಟಿಫನ್ ಒಂದು ವ್ಯವಸ್ಥೆ ಮಾಡ್ಬೇಕನ್ನೋ ಒಂದು ಮಾನದಂಡ ಇಟ್ಬಿಟ್ಟು 5,000 ವಸೂಲು ಮಾಡಿ. ಏನ್ರಿ ನಮ್ಮಂತವರಿಗೆ ಇವರು ಹಗಲು ದರೋಡೆ ಮಾಡ್ತಾರ ಅಂದ್ರೆ ಇವ್ರಿಗೆ ಯಾವನಾದ್ರೂ ಬರ್ಕೊಟ್ಟಿದ್ದಾರೆ ಈ ರೀತಿ ವಸೂಲು ಮಾಡ್ಕೊಂಡ್ಬಿಟ್ಟು ಇದು ಮಾಡ್ಬೇಕಂತ? ಇಲ್ಲ ಅವ್ರ ಸಂಪಾದಕರು